ಗುಡ್ ಮಾರ್ನಿಂಗ್ ಆಲ್. ಇವತ್ತು ಲೇಟಾಗಿ ಇದ್ದೆ. ಲೇಟಾಗಿ ಅಂದರೆ 7:45 ಆಗಿತ್ತು. ಪುಳಿಯೋಗರೆ ಮಾಡ್ಕೊಂಡು ತಿಂದು 10 o'clock ಅಷ್ಟೊತ್ತಿಗೆ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಇತ್ತು, ಅದು ತಿಂದು ಒಂದು ಲೋಟ ಜೀರಿಗೆ ಕಷಾಯ ಕುಡಿದೆ. ಮಧ್ಯಾಹ್ನ ರೈಸ್ ದಾಲ್ ಮಾಡಿ ತಿಂದು ಆಮೇಲೆ ಇವತ್ತೇನು ನಾನು ಕೋರ್ಸ್ ಮಾಡಲಿಲ್ಲ. ಇವತ್ತು ಪ್ರೊಡಕ್ಟಿವ್ ಆಗಿರಲಿಲ್ಲ ದಿನ. ಬಟ್ ಸಂಜೆ ರೈನ್ಬೋ ನೋಡಿದೆ, ಕಾಮನಬಿಲ್ಲು ನೋಡಿ ಅನಿಸಿತು ಜೀವನವೂ ಇಷ್ಟೇ, ಮೋಡ ಮಳೆ ಆಮೇಲೆ ಬಣ್ಣಗಳು ಮೂಡುವಂತೆ. ನಮ್ಮ ಜೀವನದಲ್ಲೂ ಭರವಸೆ ಇದ್ದರೆ ಮಾತ್ರ ನಾಳೆ ದಿನ ಏನೋ ಒಂದು ಆಗತ್ತೆ, ಬಣ್ಣಗಳು ಮೂಡುವಂಗೆ ಒಂದು ಸುಖ ನೆಮ್ಮದಿ ಎಲ್ಲ ಸಿಗತ್ತೆ ಅಂದ್ಕೊಂಡು ಡೈಲಿ ಪ್ರೊಡಕ್ಟಿವ್ ಆಗಿರಬೇಕು ಅಂತ ಇಲ್ಲ, ಬಟ್ ನಮ್ಮ ಜೀವನದಲ್ಲಿ ಭರವಸೆ ಇರಬೇಕು, ಇಲ್ಲ ನಾಳೆ ಮಾಡ್ತೀನಿ ನಾನು ಅಂತ. ಸೊ ಆಗಷ್ಟೇ ಏನಾದ್ರು ಮಾಡಲಿಕ್ಕೆ ಸಾಧ್ಯ ಅಂತ ಅಂದ್ಕೊಂಡು ನೆಕ್ಸ್ಟು ಈವ್ನಿಂಗ್ ದೇವ್ರಿಗೆ ದೀಪ ಇಟ್ಟೆ. ಬಿಕಾಸ್ ಇದರಿಂದ ಪಾಸಿಟಿವ್ ವೈಬ್ ನನಗೂ ಸಿಗುತ್ತೆ, ಮನೆಗೂ ಪಾಸಿಟಿವ್ ವೈಬ್ ಬರುತ್ತೆ ಅಂತ. ನೆಕ್ಸ್ಟು ಹೊರಗಡೆ ಬಂದು ಸ್ವಲ್ಪ ಹೊತ್ತು ನಿಂತು ಒಂದು 5 minutes ನನಗೆ ನಾನೇ ಟೈಮ್ ಕೊಟ್ಕೊಂಡು ಆಮೇಲೆ ಬಾಯಲ್ಲಿ ಹೀಟ್ ಬಬಲ್ಸ್ ಆಗಿತ್ತಲ್ವ, ಸೊ ಹೆಸರು ಕಾಳನ್ನ ಫ್ರೈ ಮಾಡಿಕೊಂಡು ಪೌಡರ್ ಮಾಡಿಕೊಂಡು ಅದಕ್ಕೆ ತೆಂಗಿನಕಾಯಿ ಚೂರು ಬೆಲ್ಲ ಹಾಕಿ ನೀರು ಹಾಕಿ ಮತ್ತು ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು 1 ಲೋಟ ನಾನು ಕುಡಿದೆ, ನನ್ನ ಹಸ್ಬೆಂಡಿಗೂ ಕೊಟ್ಟೆ. ನೆಕ್ಸ್ಟು KFCಯಿಂದ ಚಿಕನ್ ತಂದಿದ್ರು ನಮ್ಮ ಹಸ್ಬೆಂಡು. ಹೀಟ್ ಆಗಿತ್ತು, ಬಟ್ ಹೇಗೋ ಹೀಟ್ ಬಬಲ್ಸ್ ಇತ್ತು, ಹೇಗೋ ಕಷ್ಟಪಡ್ಕೊಂಡು ತಿಂದೆ. ಅದನ್ನೇ ತಿಂದ್ಕೊಂಡು ನನ್ನ ಮಗಳು ಡಕ್ಸ್ ತಂದು ಕೊಟ್ಟಿದ್ರು, ಸ್ಮಾಲ್ ಕ್ಯೂಟ್ ಆಗಿತ್ತು. ಅದ್ರ ಜೊತೆ ಆಟ ಆಡ್ತಾ ಅಲ್ಲೇ ಬಿಟ್ಟಿದ್ಲು. ಅದನ್ನೊಂಚೂರು ಅದ್ರದ್ದೊಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಆಮೇಲೆ ಮಲ್ಕೊಂಡ್ಬಿಟ್ಟೆ. ಇದು ಇವತ್ತಿನ ದಿನ ಇಷ್ಟೇ ಆಗಿತ್ತು. ನೋಡೋಣ ನಾಳೆ ದಿನ ನೆಕ್ಸ್ಟ್ ಒನ್ ಡೇ. ಇವತ್ತು ಸ್ವಲ್ಪ ಅದೇ ಹೀಟ್ ಬಬಲ್ಸ್ ಪೇಯ್ನ್ ಹಾಗೆ ಇದೆ. ಇನ್ನೊಂದು 2 ಡೇಸಲ್ಲಿ ರಿಕವರಿ ಆಗಿ ನೆಕ್ಸ್ಟು ಮತ್ತೆ ಚಾಲೆಂಜ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಆ್ಯಕ್ಚುಲಿ ಒಂದು ಇಂಟರ್ವ್ಯೂ ಅಟೆಂಡ್ ಆಗಿದ್ದೆ, ಬಟ್ ಅದು ಆ್ಯಕ್ಚುಲಿ ಫೇಕ್ ಆಗಿತ್ತು. ಏನೂ ಮಾಡೋಕ್ಕಾಗಲ್ಲ, ಲೈಫಲ್ಲಿ ಎಲ್ಲನೂ ನೋಡ್ಕೋಬೇಕು. ಇದರಿಂದ ನಾನು